ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಯಾವ ಥರ ಮಟನ್ ಕರಿ ಮಾಡ್ತೀನಿ ಅಂತ ತೋರ್ಸಕತ್ತೆ ನೋಡ್ರಿ. ಮಟನ್ ಕರಿ, ಮಟನ್ ಫ್ರೈ ಅಂತ ಹೇಳ್ಬೋದು. ಇದು ನಾವು ಪಕ್ಕ ಹಳ್ಳಿ ಸೈಡ್ ಯಾವ ಥರ ಮಾಡ್ತೇವೆ, ಸಿಂಪಲ್ ರೆಸಿಪಿ. ಟೇಸ್ಟ್ ಮಾತ್ರ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ. ನಾ ಇವಾಗ ಅರ್ಧ ಕೆ.ಜಿ ಮಟನ್ನ ಕ್ಲೀನಾಗಿ ತೊಳ್ಕೊಂಡು ಅದಕ್ಕೆ ಉಪ್ಪು, ಖಾರ, ಅರಿಶಿನ ಪುಡಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಒಲೆ ಮೇಲೆ. ಇದು ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಕುಕ್ಕರ್ ಮುಚ್ಚಿ ಒಂದು ಅರ್ಧ ಟೀ ಕುಡಿಯೋ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸಾಕು ಇದಕ್ಕೆ ನೀರು ಹಾಕೋಕೆ ಬೇಯಕ್ಕೆ. ಯಾಕಂದ್ರೆ ಅದು ಆಲ್ರೆಡಿ ಮಟನಲ್ಲಿ ನೀರು ಇರ್ತೈತಿ. ಅದಕ್ಕೋಸ್ಕರ ನಾನು ಜಾಸ್ತಿ ನೀರು ಹಾಕ್ತಾಯಿಲ್ಲ. ನಾವು ಜಾಸ್ತಿ ನೀರು ಹಾಕಿದ್ವಿಯಪ್ಪ ಅಂದ್ರೆ ಅದು ವಿಜಲ್ನಾಗ ನೀರು ಬಂದು ಅದು ಟೇಸ್ಟ್ ಎಲ್ಲ ಹೋಗತಿ. ಅದಕ್ಕೋಸ್ಕರ ನಾನು ಜಾಸ್ತಿ ನೀರು ಹಾಕಲ್ಲ. ಆಮೇಲೆ ಬೇಕಂದ್ರೆ ನೋಡಿ ಹಾಕ್ಬೋದು, ಇಲ್ಲಾಂದ್ರೆ ಟೇಸ್ಟ್ ಎಲ್ಲ ಹೋಗ್ಬಿಡ್ತೈತೆ. ಅದಕ್ಕೋಸ್ಕರ ನೋಡಿರಿ ಎಷ್ಟು ಕಲರಾಗಿ ಕಾಣಿಸತೈತಿ ಅಂದ್ರೆ ನನಗೆ ಬಾಯ ನೀರು ಬರ್ತೈತಿ ನೋಡಿ. ಅಷ್ಟು ಚೆನ್ನಾಗಿ ಕಾಣ್ತಾಯಿತ್ತು. ಮಟನ್ನು ಮೇಯ್ನಾಗಿ ಟೇಸ್ಟಿ ಇರಬೇಕು, ಅವಾಗ ಗೊತ್ತಾಗ್ತೈತೆ ಅದು ಮಟನ್ ತರೋರಿಗೆ. ಈಗ ನೋಡಿರಿ ನಾನು ಒಂದು ಅರ್ಧ ಗ್ಲಾಸಷ್ಟು, ಒಂದು ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ಟೀ ಗ್ಲಾಸಲ್ಲಿ. ನೋಡಿರಿ ಅದು ಆ್ಯಕ್ಚುಲಿ ನೀರು ಜಾಸ್ತಿ ಕಾಣಿಸಲ್ಲ, ಕುದ್ದ ಮೇಲೆ ಫುಲ್ಲು ಎಷ್ಟು ನೀರು ಬಿಟ್ಟಿರ್ತೈತಿ ಅಂಥೇಳಿ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿರಿ ಎಷ್ಟು ಕಮ್ಮಿ ಐತಿ ನೀರು. ಇದನ್ನು ಕುದ್ದ ಮೇಲೆ ಎಷ್ಟೊಂದು ನೀರು ಹಾಕ್ತೈತಿ. ಅದಕ್ಕೋಸ್ಕರ ಸ್ವಲ್ಪ ಮಟನ್ ಆಯಿತು ಕುದಿಸುವಾಗ ಸ್ವಲ್ಪ ನೀರು ನೋಡಿ ಹಾಕ್ಕೋಬೇಕು, ಇಲ್ಲಾಂದ್ರೆ ನೀರೆಲ್ಲ ಮೇಲೆ ಬಂದು ಉಕ್ಕಿ ಎಲ್ಲ ಟೇಸ್ಟ್ ಹೋಗ್ಬಿಡ್ತೈತಿ. ಈಗ ಒಂದು 3 ವಿಜಲ್ 4 ವಿಜಲ್ ಕೂಗಿಸ್ತೀನಿ. ಅದು ಕೂಗೋದ್ರೊಳಗೆ ನಾನು ಈಗ ಮಸಾಲ ರೆಡಿ ಮಾಡ್ಕೊಳತ್ತೆ ನೋಡಿರಿ. ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಶುಂಠಿ ಮತ್ತು ಕೊಬ್ಬರಿ, ಒಣ ಕೊಬ್ಬರಿ ತೊಗೊಂಡಿದ್ದೆ ನಾನು. ಬೇಕಂದ್ರೆ ನೀವು ಹಸಿ ಕೊಬ್ಬರಿನೂ ತೊಗೋಬೋದು. ಮತ್ತು ಈರುಳ್ಳಿ, ಹಸಿ ಕೊಬ್ಬರಿ ಒಣ ಕೊಬ್ಬರಿ ಎರಡು ಮಿಕ್ಸ್ ಮಾಡಿ ಹಾಕಿದ್ರೆ ಅಂತೂ ಭಾಳ ಚಲೋ ಆಕೈತಿ. ಮತ್ತು ಇದು ಮಸಾಲೆಗೆ ಸ್ವಲ್ಪ ಕೊತ್ತಂಬರಿ ಕಾಳು, ಒಂದು 4-5 ಕರಿಮೆಣಸು, ಒಂದು 3 ಲವಂಗ, ಸ್ವಲ್ಪ ಚಕ್ಕೆ ಹಾಕ್ಕೊಂತ ಇದ್ದೀನಿ. ಫ್ಲೇವರಿಗೋಸ್ಕರ ಒಂದು 4 ಸ್ವಲ್ಪ ಚಿಟಿಗೆಯಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು ಚಿಕ್ಕ ಟೊಮೆಟೊ. ಇದನ್ನೆಲ್ಲ ನಾನು ಮಿಕ್ಸಿ ಮಾಡ್ಕೊತಿದ್ದೀನಿ. ಮಿಕ್ಸಿ ಆದಮೇಲೆ ಈಗ ಕುಕ್ಕರ್ಗೆ ಹಾಕಿದ್ವಲ್ಲ ನೋಡಿರಿ, ಒಂದು 3 ವಿಜಲ್ ಕೂಗಿಸಿದ್ದೀನಿ. ಇದು ಪೂರ್ತಿ ಬೆಂದಿಲ್ಲ ಮಟನ್ ಹೇಳ್ಬೇಕಂದ್ರೆ. ಈಗ ನಾನು ಮಸಾಲಾನ ಮಿಕ್ಸ್ ಮಾಡಿ ಇನ್ನೊಂದು 2 ವಿಜಲು ಕೂಗಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣತೈತಿ ಅಂದ್ರೆ ಟೇಸ್ಟ್ ಹಂಗೆ ಆಗೈತಿ. ಇದು ಒಂದೇ ಸಲನೇ ನಾವು ಮಟನ್ ಬೇಯಿಸ್ಕೊಂಡ್ವಿ ಅಂದ್ರೆ ಒಂದು ರೌಂಡು ಕುದಿಸ್ಬೇಕು ಅಂದ್ರೆ ಅದು ಎಲ್ಲ ಪೀಸ್ ಆಗಿ ನಮಗೆ ಊಟಕ್ಕೆ ಸಿಗಲ್ಲ ಮಟನ್. ಹಂಗೆಲ್ಲ ಸೀಳು ಹೊಡ್ಕೊಂಬಿಡ್ತೈತೆ ಅದು. ಅದಕ್ಕೋಸ್ಕರ ಒಂದು ಮೀಡಿಯಮ್ಮು ಬೇಯಿಸ್ಕೋಬೇಕು. ಮತ್ತು ಈ ಮಸಾಲ ಹಾಕಿದ್ಮೇಲೆ 1 ವಿಜಲ್ 2 ವಿಜಲ್ ಕೂಗಿಸ್ಕೋಬೋದು. ಅಂದ್ರೆ ಒಂದೊಂದು ಮಟನ್ ಬೇಗ ಬೇಯುತ್ತೆ, ಒಂದು ಮಟನ್ ಬೇಗ ಬೇಯಲ್ಲ. ಅದು ನಾವು ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಕೂಗಿಸೋದು ಕುಕ್ಕರಲ್ಲಿ. ಈಗ ನನಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ, ಜಾಸ್ತಿ ನೀರು ಹಾಕಲ್ಲ, ನನಗೆ ಸಾಕಾಗುತ್ತಿದ್ದು ಇಷ್ಟು. ಈಗ ಇದನ್ನು ನೋಡಿ ಉಪ್ಪು ಖಾರ ನೋಡಿ ಇವಾಗ ಮತ್ತೆ ಕುದಿಯೋಕೆ ಇಡಬೇಕು. ನನಗೆ ಸ್ವಲ್ಪ ಉಪ್ಪು ಏನೋ ಕಮ್ಮಿ ಅನ್ನಿಸ್ತು, ಒಂದು ಸ್ವಲ್ಪ ಹಾಕಿದೆ. ಈಗ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಸಲ ಟ್ರೈ ಮಾಡಿ. ನಾನು ಖಡಕ್ ರೊಟ್ಟಿ ಜೊತೆಗೆ ಊಟ ಮಾಡತ್ತೆ ನೋಡ್ರಿ, ಭಾಳ ಅಂದ್ರೆ ಭಾಳ ಚಲೋ ಆಗಿತ್ತು. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ. ಸಿಂಪಲ್ ರೆಸಿಪಿ, ಟೇಸ್ಟ್ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಆಕೈತಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.